ಸ್ನೇಹಿತರೆ, ನಮಗೆ ಸುಖ ಸೌಭಾಗ್ಯ ಮತ್ತು ಐಶ್ವರ್ಯ ದೊರಿಬೇಕು ಅಂದರೆ ಅನಂತ ಪದ್ಮನಾಭನ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತದೆ. ಅನಂತ ಚತುರ್ದಶಿಯ ವ್ರತ ಆಚರಣೆಯಿಂದ ಅನಂತವಾದ ಫಲವನ್ನು ಪಡೀತಾರೆ, ಸುಖ ಸೌಭಾಗ್ಯಗಳು ಮನೆಯಲ್ಲಿ ಹೆಚ್ಚಾಗ್ತದೆ ಅಂತ ಹೇಳಿ. ಅದಕ್ಕಾಗಿ ನಾಳೆ ವಿಶೇಷವಾದ ದಿನ ಅಂತಲೇ ಹೇಳ್ತೀವಿ. ಯಾಕಂದರೆ ಮಾಸದ ಶುಕ್ಲ ಪಕ್ಷದ ಅನಂತ ಚತುರ್ದಶಿ ವ್ರತವನ್ನು ನಾಳೆ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅನಂತ ಪದ್ಮನಾಭ ದೇವರು ನಾಳೆ ದಿನ ಅವತಾರ ಮಾಡಿದ ದಿನ ಅಂಥೇಳಿ ನಾಳೆ ದಿನವನ್ನು ಯಾರು ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೋ ಅನಂತವಾದ ಫಲವನ್ನು ಪಡಿತಾರೆ ಅಂಥೇಳಿ ಇವತ್ತು ನಾನು ನಿಮಗೆ ಈ ವ್ರತ ಆಚರಣೆಯನ್ನು ಯಾವ ರೀತಿ ಮಾಡಬೇಕು, ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಪುರಾಣದಲ್ಲಿ ಯಾವ ರೀತಿ ಹೇಳಿದೋ ಅದೇ ರೀತಿಯಾಗಿ ಮಂತ್ರೋಕ್ತವಾಗಿ ನಿಮಗೆ ಪೂಜೆಯನ್ನು ಹೇಳ್ಕೊಡ್ತೀನಿ, ಸರಳವಾಗಿ ಹೇಳ್ಕೊಡ್ತೀನಿ. ಆ ರೀತಿ ಪೂಜೆಯನ್ನು ಮಾಡಿದ್ರೆ ನಿಮ್ಮ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ. ಹೋದ ವರ್ಷ ಕೂಡ ಎಷ್ಟೋ ಜನರು ನನಗೆ ಕಮೆಂಟ್ಸನ್ನು ಹಾಕಿದ್ರಿ ಒಳ್ಳೆಯದಾಗಿದೆ ಅಂಥೇಳಿ. ಅಷ್ಟೇ ಅಲ್ಲ, ರಂಗೋಲಿ ಕೂಡ ನಿಮಗೆ ವಿಶೇಷವಾದ ರಂಗೋಲಿ ಕೂಡ ಹೇಳ್ಕೊಟ್ಟೇನಿ. ಆ ರಂಗೋಲಿಯನ್ನು ಕೂಡ ಹಾಕ್ರಿ. ಇನ್ನು ಏನೇನು ತಯಾರಿ ಮಾಡ್ಕೊಳ್ಬೇಕು, ಯಾವ ರೀತಿ ನಾವು ಪೂಜೆಗೆ ಏನು ಬೇಕಾಗ್ತದೆ ಸಾಮಗ್ರಿಗಳು ಎಲ್ಲ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ, ಬರ್ರಿ. ಆ ದಿನ ಬೇಗ ಎದ್ದು ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ಈ ರೀತಿಯಾಗಿ ದೇವರ ಕಟ್ಟೆ ಮೇಲೆ ಒಂದು ಮಣೆಯನ್ನು ಇಟ್ಟು ಶಂಖ ಚಕ್ರ ಎಲ್ಲ ರಂಗವಲ್ಲಿಯನ್ನು ಹಾಕಿ ನಿಮ್ಮ ಮನೆಯಲ್ಲಿ ಯಾವ ದೇವರ ಫೋಟೋ ಅದನ್ನೋ ವಿಷ್ಣುವಿನ ಅವತಾರ ಅದನ್ನಿಡಿ. ನಂತರ 2 ದೀಪಗಳನ್ನು ಹಚ್ಚಿ ಇಟ್ಟು ಈ ರೀತಿಯಾಗಿ ಜೋಡಿಸಿ ಇಟ್ಮೇಲೆ ಒಂದು ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು. ಈ ರೀತಿ ಅಕ್ಕಿಯನ್ನು ಹಾಕಿ ಒಂದು ಸ್ವಸ್ತಿಕ ಮಂಡಲವನ್ನು ಅದರಲ್ಲಿ ಬರಿಬೇಕು. ಈ ರೀತಿಯಾಗಿ ಸ್ವಸ್ತಿಕ ಮಂಡಲವನ್ನು ಬರೆದ ಮೇಲೆ ಅದನ್ನು ಆ ರಂಗೋಲಿ ಇರ್ತದಲ್ಲ ಅಲ್ಲಿ ಇಡಬೇಕು. ಈ ರೀತಿಯಾಗಿ ರಂಗವಲ್ಲಿ ಮಧ್ಯದಲ್ಲಿ ಆ ಒಂದು ಮಂಡಲ ಹಾಕಿರುವಂಥ ತಟ್ಟೆಯನ್ನು ಇಟ್ಟು ಒಂದು ಕಲಶದಲ್ಲಿ ನೀರನ್ನು ತುಂಬಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ನೋಡ್ರಿ. ಒಂದು ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಒಂದು ಅಡಿಕೆ ಬೆಟ್ಟ ತಾಂಬೂಲವನ್ನು ಹಾಕಿ ಈ ರೀತಿ ಹಾಕಬೇಕು. ಒಂದು ಹೂವನ್ನು ಸಹ ಅದರಲ್ಲಿ ಹಾಕಬೇಕು. ನಂತರ ಅದನ್ನು ಆ ಒಂದು ಸ್ವಸ್ತಿಕ ಮಂಡಲ ಮಧ್ಯದಲ್ಲಿ ಸ್ಥಾಪನೆಯನ್ನು ಮಾಡಬೇಕು. ಈ ರೀತಿಯಾಗಿ ಸ್ಥಾಪನೆಯನ್ನು ಮಾಡಿ ನಂತರ ವಿಳೆದೆಲೆಯನ್ನು ಇಡಬೇಕು. 4 ವಿಳೆದೆಲೆ ಇಟ್ಟರೆ ಸಾಕು. ಈ ರೀತಿಯಾಗಿ ಜೋಡು ವಿಳೆದೆಲೆಯನ್ನು 2 ಪಕ್ಕದಲ್ಲಿ ಜೋಡಿಸಿ ನಂತರ ಒಂದು ಕಲಶದ ಕಾಯಿಗೆ ಸರಿಯಾದ ರೀತಿಯಲ್ಲಿ ಈ ರೀತಿ ಕೂಡಿಸ್ಬೇಕು. ಈ ರೀತಿಯಾಗಿ ಕಲಶ ಸ್ಥಾಪನೆಯನ್ನು ಮಾಡ್ಕೊಂಡ್ಮೇಲೆ ಈಗ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಮೊದಲು ಸಂಕಲ್ಪ ಮಾಡ್ಕೊಂಡ್ಮೇಲೆ ಪೂಜೆ ಶುರುವಾಗ್ತದೆ. ಸಂಕಲ್ಪಕ್ಕೆ ನೀವು ಕೈಯಲ್ಲಿ ಅಕ್ಷತೆ ತಾಂಬೂಲ ಒಂದು ಹೂವನ್ನು ಇಟ್ಕೊಳ್ರಿ. ನಾನು ಸಂಕಲ್ಪ ಮಂತ್ರವನ್ನು ಹೇಳ್ತೇನೆ. ಪೂರ್ವಂ ಗುಣವಿಶೇಷ ವಿಶಿಷ್ಟಾಯಾಂ ಶುಭತಿಥೌ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷಾಖ್ಯ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಸತ್ಸಂತಾನ ಪ್ರಾಪ್ತ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಅನಂತ ಪದ್ಮನಾಭ ಪ್ರೇರಣೆಯ ಶ್ರೀ ಅನಂತ ಪದ್ಮನಾಭ ಪ್ರೀತ್ಯರ್ಥಂ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸಾ ಭಗವತಃ ಕರ್ಣೇನ ಭಗವತಃ ಕರ್ಮಣ ಯಥಾಶಕ್ತಿ ಸಂಪಾದಿತ ದ್ರವ್ಯೈಃ ಕಲ್ಪೋಕ್ತ ಮಂತ್ರೈಶ್ಚ ಧ್ಯಾನ ಅವನಾದಿ ಷೋಡಶೋಪಚಾರ ಪೂಜಾಂ ಕರಿಷೆ ಅದೌ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಸ್ಮರಣಂಚ ಕರಿಷೆ ಅಂಥೇಳಿ ಕೈಯಲ್ಲಿರುವಂಥ ಅಕ್ಷತೆ ಹೂ ಮತ್ತು ತಾಂಬೂಲವನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಬಿಡಬೇಕು. ನಂತರ ನೀವು ಪೂಜೆಗೆ ಇಟ್ಕೊಂಡಿರುವಂಥ ಕಲಶ, ಏನು ಪೂಜೆಗೆ ನೀರು ತುಂಬಿಟ್ಕೊಂಡಿರ್ತಿರಲ್ಲ ಪೂಜೆ ಮಾಡಲಿಕ್ಕೆ, ಆ ಕಲಶ, ದೀಪ, ಘಂಟೆ ಮತ್ತು ನಿಮ್ಮ ಮನೆಯಲ್ಲಿ ಶಂಖ ಇದ್ದರೆ ಶಂಖ ಇಷ್ಟೆಲ್ಲವನ್ನು ಪೂಜೆ ಮುಗಿಸ್ಕೊಂಡು ನಂತರ ಯಮುನೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯಮುನಾ ದೇವಿ ಅಂದರೆ ಯಮುನಾ ನದಿಯಲ್ಲಿ ಪ್ರಥಮವಾಗಿ ಅನಂತ ಪದ್ಮನಾಭ ದೇವರು ಕಾಣಿಸ್ಕೊಂಡ್ರು. ಅದಕ್ಕಾಗಿ ಯಮುನೆ ಸ್ಮರಣೆಯನ್ನು ಮಾಡಿಯೇ ಮುಂದೆ ಪೂಜೆಯನ್ನು ಮಾಡಬೇಕು. ಕೈ ಮುಗಿದು ಆಕೆ ಸ್ಮರಣೆಯನ್ನು ಮಾಡಬೇಕು. ಲೋಕಪಾಲ ಸ್ತುತಾ ದೇವಿಂ ಇಂದ್ರನೀಲ ಸಮಪ್ರಭಾಂ ಯಮುನೆ ತ್ವಾಹಂ ಧ್ಯಾಯೇ ಸರ್ವಕಾರ್ಯಾರ್ಥ ಸಿದ್ಧೇ ಶ್ರೀ ಯಮುನಾಯೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಂಥೇಳಿ ಯಮುನೆಯನ್ನು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಯಾರು ಮನೆಯಲ್ಲಿ ವಿಸ್ತಾರವಾಗಿ ಪೂಜೆ ಮಾಡಲಿಕ್ಕಿದೆಯೋ ಅವರೇನು ಮಾಡಬೇಕು, ಒಂದು ಕಲಶವನ್ನು ತುಂಬಿಟ್ಟು ಅದರಲ್ಲಿ ಯಮುನೆಯನ್ನು ಆಹ್ವಾನ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಅದೆಲ್ಲ ಏರಿಸಿ ಪೂಜೆಯನ್ನು ಮಾಡಬೇಕು. ಇಲ್ಲಾಂದರೆ ಸಂಕ್ಷಿಪ್ತವಾಗಿ ಕೈ ಮುಗಿದು ಆಕೆ ಧ್ಯಾನವನ್ನು ಮಾಡಿದರೆ ಸಾಕು. ಈಗ ಈ ಕಲಶದಲ್ಲಿ ಅನಂತ ಪದ್ಮನಾಭ ದೇವರನ್ನು ಆಹ್ವಾನ ಮಾಡಿಕೊಳ್ಬೇಕು. ಅಂದರೆ ಅಲ್ಲಿಯ ಸಾನ್ನಿಧ್ಯ ಬರಬೇಕು ಅನಂತ ಪದ್ಮನಾಭ ದೇವರದು. ಅದಕ್ಕಾಗಿ ಮೊದಲು ನಿಮ್ಮ ಎಡಗೈಯನ್ನು ಹೃದಯದ ಮೇಲೆ ಇಟ್ಕೊಂಡು ಬಲಗೈಯನ್ನು ಕಲಶವನ್ನು ಮುಟ್ಟಿ ಸಾನ್ನಿಧ್ಯಂ ಕುರು ದೇವೇಶ ಸರ್ವ ಸಂಪತ್ಕರೋ ಭವ
ವಿಭೋ ಸಕಲಲೋಕೇಶ ದೇವದೇವ ಜಗತ್ಪತೆ ತ್ವಾಂ ಪೂಜಯಾಮಿ ಸದ್ಭಕ್ತ್ಯ ಭೋಗೈರರ್ಘ್ಯಾದಿವಿಕ್ರಮಾತ್ ಯಾಗಾವಸನ ಪರ್ಯಂತಂ ಅತ್ರ ಸ್ಥಿತ್ವಾಂ ಜಗತ್ಪತೆ ಭಕ್ತಸ್ಯ ಮಮ ಪೂಜಾಂ ಗ್ರಹಿತ್ವಾಂ ಪಾಹಿ ಮಾಂ ಪ್ರಭೋ ಅಂಥೇಳಿ ಕೈಯಲ್ಲಿ ಅಕ್ಷತೆಯನ್ನು ತೆಗೆದುಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂಥೇಳಿ ಅಲ್ಲಿ ಭಗವಂತನ ಸಾನ್ನಿಧ್ಯ ಬರಲಿ ಅಂತೇಳಿ ಅಕ್ಷತೆ ಒಂದು ಹೂವನ್ನು ಹಾಕಬೇಕು. ಅವ್ರ ಮನೆಯಲ್ಲಿ ಪದ್ಧತಿ ಇರ್ತದೆ 7 ಹೆಡೆಯ ಶೇಷ ದೇವರನ್ನು ಮಾಡೋದು. ಅವರು ಯಾರ ಮನೆಯಲ್ಲಿ ಇರ್ತದೆ ಅವರು ದರ್ಬೆಯಿಂದ 7 ಹೆಡೆಯ ಶೇಷ ದೇವರನ್ನು ಮಾಡಿ ಕಲಶದ ಮೇಲೆ ಕೂಡ ಇಡ್ಬೋದು. ನಾವು ಕಲಶದಲ್ಲಿ ಭಗವಂತನನ್ನು ಆಹ್ವಾನ ಮಾಡ್ಕೊಂಡೇವಿ, ಅದಕ್ಕೆ ಧ್ಯಾನವನ್ನು ಮಾಡ್ಕೊಳ್ಬೇಕು. ಓಂ ಬ್ರಹ್ಮಾಂಡಾಧಾರಭೂತಂಚ ಯಮುನಾಂತರ ವಾಸಿನಂ ಫಣಾ ಸಪ್ತಕ ಸಂಯುಕ್ತಂ ಧ್ಯಾಯೇನಂತ ಹರಿಪ್ರಿಯಂ ಓಂ ಶೇಂ ಶೇಷಾಯ ನಮಃ ಅಂಥೇಳಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಈಗ ಆಹ್ವಾನ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಶೇಷಂ ಸಪ್ತಫಣಾಯುಕ್ತಂ ಕಾಲಪನ್ನಗನಾಯಕಂ ಅನಂತ ಶೈನಾರ್ಥಂ ತ್ವಾಂ ಭಕ್ತ್ಯ ಆಹ್ವಾಯಾಮಿ ಅಂಥೇಳಿ ಅಕ್ಷತೆಯನ್ನು ಹಾಕಬೇಕು. ಸಲ ಕೈಯಲ್ಲಿ ಅಕ್ಷತೆ ಹಿಡಿದು ನವನಾಗ ಕುಲಾಧೀಶ ಶೇಷೋದ್ಧಾರಕ ಕಾಶ್ಯಪ ನಾನಾರತ್ನ ಸಮಾಯುಕ್ತಂ ಆಸನಂ ಪ್ರತಿಗೃಹ್ಯತಾಂ. ನಾನು ಮಾಡಿರುವಂಥ ಇಟ್ಟಿರುವಂಥ ಆಸನದಲ್ಲಿ ಬಂದು ಕೂಡುವಂಥ ಅಕ್ಷತೆಯನ್ನು ಹಾಕಬೇಕು. ಒಂದು ಹೂವನ್ನು ತೆಗೆದುಕೊಂಡು ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತಿಯೋರ್ಗಂ ಸಮರ್ಪಯಾಮಿ ಮುಖೆ ಆಚಮನೀಯಂ ಸಮರ್ಪಯಾಮಿ. ಮತ್ತು ಜೇನುತುಪ್ಪದಲ್ಲಿ ಹೂವನ್ನು ಅದ್ದಿ ಮಧುಪರ್ಕಂ ಸಮರ್ಪಯಾಮಿ, ಆಮೇಲೆ ಅಭಿಷೇಕಂ ಸಮರ್ಪಯಾಮಿ ಅಂಥೇಳಿ ಕಲಶದಲ್ಲಿ ನೀರನ್ನು ತೆಗೆದುಕೊಂಡು ಒಂದು ಹೂವನ್ನು ತೆಗೆದುಕೊಂಡು ಕಲಶ ನೀರನ್ನು ಅದಕ್ಕೆ ಪೂಜೆಗೆ ಇಟ್ಟಿರುವಂಥ ಕಲಶದಲ್ಲಿನ ನೀರನ್ನು ತೆಗೆದುಕೊಂಡು ಈ ಒಂದು ಅನಂತ ಪದ್ಮನಾಭ ದೇವರಿಗೆ ಸ್ನಾನಂ ಸಮರ್ಪಯಾಮಿ, ಮಹಾಭಿಷೇಕ ಸ್ನಾನಂ ಸಮರ್ಪಯಾಮಿ, ಆಮೇಲೆ ವಸ್ತ್ರಂ ಸಮರ್ಪಯಾಮಿ. ನೀವು ಪಂಚಾಮೃತ ಇಟ್ಕೊಂಡಿದ್ರೆ ಪಂಚಾಮೃತ ಕೂಡ ಅಭಿಷೇಕ ಮಾಡಬಹುದು. ಕಲಶಕ್ಕೆ ಕೇವಲ ಪ್ರೋಕ್ಷಣೆ ಇರ್ತದೆ, ಅದಕ್ಕಾಗಿ ಪ್ರೋಕ್ಷಣೆಯನ್ನು ಮಾಡಿ ಮಹಾಭಿಷೇಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ವಸ್ತ್ರಂ ಸಮರ್ಪಯಾಮಿ ಅಂಥೇಳಿ ವಸ್ತ್ರವನ್ನು 16+2 ವಸ್ತ್ರವನ್ನು ಇರಿಸಬೇಕು. ಜನಿವಾರ ಹಾಕೋರಿದ್ರೆ ಜನಿವಾರವನ್ನು ಯಜ್ಞೋಪವೀತಾರ್ತೆ ಅಕ್ಷತಾಂಬರೆ ಅಕ್ಷತೆ ಹಾಕಿದರೂ ಸಾಕು. ಇಲ್ಲ ಯಾರ ಮನೆಯಲ್ಲಿ ಯಜ್ಞೋಪವೀತ ಅಂದರೆ ಜನಿವಾರವನ್ನು ಹಾಕೋದದ ಜನಿವಾರವನ್ನು ಸಹ ಹಾಕ್ಬೋದು. ನಂತರ ಗಂಧಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ ಈ ರೀತಿಯಾಗಿ ಗಂಧ ಅಕ್ಷತೆ ಹೂ ಎಲ್ಲವನ್ನು ಇರಿಸಬೇಕು. ಇಲ್ಲಿ ಅನಂತ ಪದ್ಮನಾಭ ದೇವರಿಗೆ ನಾನಾ ಥರದ ಹೂ ತುಳಸಿಗಳನ್ನು ಇರಿಸಿ ಪೂಜೆಯನ್ನು ಮಾಡಬೇಕು. ಅನಂತ ಪದ್ಮನಾಭ ದೇವರ ಅಷ್ಟೋತ್ತರದ ವಿಡಿಯೋ ಕೆಳಗೆ ಹಾಕಿರ್ತೀನಿ, ಅದನ್ನು ನೋಡಿ ನೀವು ಒಂದು ಕೈಯಲ್ಲಿ ಅಕ್ಷತೆ ಹಿಡಿದು 108 ಹೆಸರು ಹೇಳಿ ಹಾಕಿದರೂ ಸಾಕು. ಅಂದರೆ ಎಲ್ಲ ಥರದ ಹೂ ತುಳಸಿ ಪತ್ರಿ ಎಲ್ಲವನ್ನ ಅನಂತ ಪದ್ಮನಾಭ ದೇವರಿಗೆ ಇರಿಸಬೇಕು. ಇನ್ನು ಯಾರ ಮನೆಯಲ್ಲಿ ದಾರ ಹಾಕೊಳ್ಳೋ ಪದ್ಧತಿ ಅದ ಅವರು 16 ಎಳೆ ದಾರವನ್ನು ಪೂಜೆಗೆ ಸಂಕಲ್ಪ ಮಾಡೋಕ್ಕಿಂತ ಮುಂಚೆನೇ ಅಲ್ಲಿ ದೇವ್ರ ಮುಂದೆ ಇಟ್ಕೊಳ್ಬೇಕು. ಈ ರೀತಿ ದಾರಕ್ಕೆ ಅರಿಶಿನ ಮತ್ತು ಹಾಲಲ್ಲಿ ಕಲಸಿ ಅದನ್ನು ದಾರಕ್ಕೆ ಹಚ್ಚಿ ವಿಳೆದೆಲೆಯಲ್ಲಿ ಹಾಕಿ ದೇವ್ರ ಮುಂದೆ ಇಟ್ಕೊಳ್ಬೇಕು. ಪೂಜೆ ಎಲ್ಲ ಮುಗಿದ ಮೇಲೆ ಆ ದಾರಕ್ಕೂ ಕೂಡ ಪೂಜೆ ಇರ್ತದೆ. ಪೂಜೆ ಮುಗಿಸಿ ಆಮೇಲೆ ದಾರವನ್ನು ಕಟ್ಕೊಳ್ಬೇಕು. ಈ ದಾರ ಕಟ್ಕೊಳ್ಳೋದು ಯಾರ ಮನೆಯಲ್ಲಿ ಪದ್ಧತಿ ಇರ್ತದೆ ಅವ್ರು ಮಾತ್ರ ಮಾಡ್ರಿ. ಇನ್ನು ಕೆಲವರು ನಾನು ಮಾಡ್ತೀನಿ ಅಂತ ಆ ದಾರವನ್ನು ಸಂರಕ್ಷಣೆಯನ್ನು ಮಾಡ್ತೀನಿ ಅನ್ನೋರು ಮಾತ್ರ ದಾರವನ್ನು ಕಟ್ಕೊಳ್ಬೋದು. ದಾರಕ್ಕೆ ಏನು ಅಪಮಾನ ಆಗಬಾರ್ದು, ದಾರ ಎಲ್ಲೂ ಅಲ್ಲಿ ಬೀಳಬಾರ್ದು. ಅದಕ್ಕಾಗಿ ಎಷ್ಟು ಮಹತ್ವದ ಅಂದ್ರೆ ಕೌಂಡಿಲ್ಯ ಮುನಿಯು ವಿವಾಹದ ನಂತರ ಸಪತ್ನಿಕನಾಗಿ ಮನೆಯಿಂದ ಹೊರಡ್ತಾನೆ. ದಾರಿಯಲ್ಲಿ ನದಿ ತೀರದಲ್ಲಿ ಅವನು ನಿತ್ಯ ಕರ್ಮಗಳಿಗೆ ನಿಂತಾಗ ಅವನ ಪತ್ನಿ ಅಲ್ಲಿರುವಂಥ ಮಹಿಳೆಯರನ್ನ ಕೇಳ್ತಾಳೆ, ಯಾವ ವ್ರತವನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಅನಂತ ವ್ರತವನ್ನು ನಾನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಆಗ ಆಕೆ ಇದನ್ನು ಮಾಡೋದ್ರಿಂದ ಏನು ಫಲ? ಅವರು ಈ ವ್ರತವನ್ನು ಮಾಡಿ ದಾರವನ್ನು ಕಟ್ಟಿಕೊಂಡ್ರೆ ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಅಂತ ಹೇಳ್ತಾರೆ. ಆಗ ಮುನಿ ಹೆಂಡತಿ ಹೇಳ್ತಾಳೆ, ನನಗೂ ಕೊಡ್ರಿ ದಾರ ಅಂತ ಹೇಳಿ ದಾರವನ್ನು ದೇವರಿಗೆ ನಮಸ್ಕಾರ ಮಾಡಿ ದಾರವನ್ನು ಕಟ್ಕೊಂಡು ಬರ್ತಾಳೆ. ಆಕೆಗೆ ಧನ ಧಾನ್ಯ ಸಂಪತ್ತು ಬಹಳನೇ ಬಂದುಬಿಡ್ತದೆ. ಆಗ ಒಂದು ದಿವಸ ಆ ಕೌಂಡಿಲ್ಯ ಮುನಿ ಕೇಳ್ತಾರೆ, ಈ ದಾರ ಏನಿದು, ಏನು ಕಟ್ಕೊಂಡಿ ಅಂತ ಕೇಳಿದಾಗ ಈ ದಾರವನ್ನು ಕಟ್ಕೊಂಡು ಬಂದಿದ್ದರಿಂದ ನಮಗೆ ಧಾನ್ಯ ಸಂಪತ್ತು ಬಂದದ ಅಂತ ಹೇಳ್ತಾಳೆ. ಆಗ ಮುನಿಗೆ ಕೋಪ ಬರ್ತದೆ, ನಾನು ಇಷ್ಟು ವಿದ್ವತ್ತಿದ್ದೇನೆ, ನಾನು ನನ್ನ ಪಾಂಡಿತ್ಯದಿಂದ ಹಣ ಗಳಿಸಿದೆ ಹೊರತು ಈ ದಾರದಿಂದ ಅಲ್ಲ ಅಂಥೇಳಿ ಆ ದಾರವನ್ನು ಕಿತ್ತು ಎಸೆದ್ಬಿಡ್ತಾನೆ. ತಕ್ಷಣವೇ ಅವನಿಗೆ ದಾರಿದ್ರ್ಯ ಶುರುವಾಗ್ಬಿಡ್ತದೆ. ಮನೆಯಲ್ಲಿ ತಿನ್ನಲಿಕ್ಕೆ ಉಣ್ಲಿಕ್ಕೆ ಎಲ್ಲವೂ ಏನೂ ಸಿಗ್ಲಾದಂಥ ಸಮಯದವಾಗ ಅವಾಗ ಅವನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಆಗ ಅವರು ವಿಷ್ಣು ದೇವರನ್ನು ಪರಿಪರಿಯಾಗಿ ಬೇಡ್ಕೊಳ್ತಾರೆ. ಅಖಂಡವಾದ ತಪಸ್ಸನ್ನು ಆಚರಣೆಯನ್ನು ಮಾಡಿ ಈ ನಾನು ಯಾವ ದಾರಕ್ಕೆ ಅಪಮಾನವನ್ನು ಮಾಡಿದ್ದೋ, ಯಾವ ಒಂದು ವ್ರತಕ್ಕೆ ಬಾಯಿಗೆ ಬಂದಂಥ ಬೈದಿದ್ದೋ, ಅದಕ್ಕಾಗಿ ಆ ವ್ರತದಿಂದಲೇ ನಾನು ಇವತ್ತು ವಿಷ್ಣು ದೇವರನ್ನು ಒಲಿಸ್ಕೊಳ್ತೇನೆ ಅಂಥೇಳಿ ವಿಷ್ಣು ದೇವರನ್ನ ಕುರಿತು ತಪಸ್ಸನ್ನು ಆಚರಣೆಯನ್ನು ಮಾಡಿ ಮತ್ತೆ ಸುಖ ಸಂಪತ್ತು ಅಪಾರವಾದ ದ್ರವ್ಯವನ್ನು ಗಳಿಸಿದರು. ಅದಕ್ಕೆ ಈ ವ್ರತ ಅದಲ್ಲ ಬಹಳನೇ ಮಹತ್ವ ಕೊಡೋದು. ಇನ್ನು ಈ ವ್ರತದ ಒಂದು ವಿಶೇಷವಾದ ಕಥೆ ಅದ ಮತ್ತು ಒಂದು ವಿಶೇಷವಾದ ಸ್ತೋತ್ರ ಅದ.
ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಯಾರು ಭಗವಂತ ಇದ್ದಾನೆ, ನಾನು ಪೂಜೆಯನ್ನು ಮಾಡಿದರೆ ಒಂದಿಲ್ಲ ಒಂದು ದಿವಸ ನನಗೆ ಖಂಡಿತ ಒಳ್ಳೆಯದಾಗೇ ಆಗ್ತದೆ ಅಂತ ಹೇಳಿ ಮನಸ್ಸಿಟ್ಟು ಪೂಜೆಯನ್ನು ಮಾಡ್ತಿರೋ ಅವರಿಗೆ ಒಳ್ಳೆಯ ಫಲವು ಖಂಡಿತವಾಗಿ ಸಿಗ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.